ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯೂಸ್ಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಕ್ಟೋಬರ್ 19 ಭಾನುವಾರ ಸಂಜೆ ನಮ್ಮ ಮನೆಯ ಬಚ್ಚಲು ಮನೆಯನ್ನು ಸ್ವಚ್ಛಗೊಳಿಸಿ ಅಂಡೆಗೆ ನೀರನ್ನು ತುಂಬಿಸ್ತಾ ಇದ್ದೀವಿ, ಕಾವೇರಿ ನೀರು. ಸೊ ಇವತ್ತು ನೀರು ತುಂಬುವ ಹಬ್ಬ, ಅಂದರೆ ಜಲಪೂರಣ. ನೀರೆಲ್ಲ ಅಂಡೆಗೆ ತುಂಬಿಸಿದ್ದೀವಿ. ಅಂಡೆಗೆ ರಂಗೋಲಿ ಬಿಟ್ಟು ಅರಿಶಿನ ಕುಂಕುಮ ಹಾಕಿ ಹೂಗಳಿಂದ ಶೃಂಗಾರ ಮಾಡಿದ್ದೀವಿ. ಸೊ ಇವತ್ತು ಪೂಜೆಯನ್ನು ಮಾಡ್ತಾಯಿದ್ದೀವಿ. ಯಾರ ಮನೇಲಿ ಎಲ್ಲ ಅಂಡೆ ಒಲೆ ಇದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಸೊ ಅರಿಶಿನ ಕುಂಕುಮ, ಬಾಳೆಹಣ್ಣು, ದೀಪ ಎಲ್ಲ ಇಟ್ಕೊಂಡಿದ್ದೀವಿ. ಇವತ್ತು ಯಮದೀಪ, ಅಂದರೆ ಯಮನಿಗೆ ದಕ್ಷಿಣ ಭಾಗದಲ್ಲಿ ಯಮದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತ ಕೂಡ ಹಿಂದಿನವರು ಹೇಳ್ತಾರೆ. ಈಗ ನಾನು ಗೌರಿ ಇಬ್ಬರು ಪೂಜೆ ಮಾಡ್ತಾ ಇದ್ದೀವಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಗ್ನಿದೇವನಿಗೆ ನಮಸ್ಕಾರ ಮಾಡಿ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಈ ಮಂತ್ರವನ್ನು ಪಠಿಸುತ್ತಾ ಸ್ನಾನ ಮಾಡಿದರೆ 7 ನದಿಗಳ ಸ್ನಾನ ಮಾಡಿದ ಪುಣ್ಯ ಲಭಿಸುತ್ತದೆ ಅಂತ ಶಾಸ್ತ್ರಗಳಲ್ಲಿ ತಿಳಿಸಿದೆ. ಈಗ ಆರತಿಯನ್ನು ಬೆಳಗ್ತಾ ಇದ್ದೀವಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತ್ಮನೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಗ್ನಿದೇವಾಯ ನಮಃ. ಅಂಡೆಗೆ ಕೂಡ ಆರತಿ ಮಾಡಿ, ಗೌರಿ ಹೊಸ್ಲಿಗೂ ಕೂಡ ಆರತಿ ಮಾಡ್ತಿದ್ದಾರೆ. ಯಾರ ಮನೆಯಲ್ಲೆಲ್ಲ ಈ ರೀತಿ ಜಲಪೂರ್ಣ ಹಬ್ಬ ಆಚರಿಸ್ತೀರಾ ಅಂತ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ತೆ ಶ್ರೀ ಮಹಾಮಾಯ ಶ್ರೀಪೀಠೆ ಸುರಪೂಜಿತೆ ಚಕ್ರಗದಾಸ್ತೆ ಮಹಾಲಕ್ಷ್ಮೀ ನಮಸ್ತದೆ. ಮತ್ತೊಮ್ಮೆ ಆರತಿಯನ್ನು ಬೆಳಗಿ ಇದ್ದೀವಿ. ಅಂಡೆಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಈಗ ಅಗ್ನಿದೇವನಿಗೆ ಕೂಡ ಅಂಡೆ ಒಲೆಗೆ ಅರಿಶಿನ ಕುಂಕುಮ ಇಕ್ಕಿ ಕರ್ಪೂರ ಹಚ್ಚಿ ಬೆಳಗಿಸ್ತಾ ಇದ್ದೀವಿ ನೋಡಿ. ಆರತಿ ಮಾಡ್ತಾ ಇದ್ದೀವಿ. ತದನಂತರ ಅಂಡೆಲಿ ವಿಳ್ಯದೆಲೆ ಒಂದು ಕರ್ಪೂರ ಹಚ್ಚಿ ಅದರಲ್ಲಿ ಬಿಡ್ತಾ ಇದ್ದೀವಿ. ಸೊ ನೀರು ತುಂಬ್ಕೊಂಬಿಟ್ಟು ಈಗ ಸರ್ವ್ ಮಾಡಿ ಮತ್ತೆ ಇಡ್ತೀವಿ ನೋಡಿ. ಈಗ ಚೆನ್ನಾಗಿ ಬೆಳಗ್ತಾ ಇದೆ. ಮನೆಯವರೆಲ್ಲ ಪೂಜೆ ಮಾಡಿ ಆರತಿಯನ್ನು ತಗೊಂಡ್ವಿ. ಮತ್ತು ಮಣ್ಣಿನ ದೀಪ, ಅಂದರೆ ಯಮದೀಪ ಕೂಡ ರೆಡಿ ಮಾಡ್ಕೊಂಡಿದ್ವಿ. ಸೊ ಯಮನಿಗೂ ಕೂಡ ದಕ್ಷಿಣ ಮುಖಕ್ಕೆ ದೀಪವನ್ನು ಬೆಳಗಿ ಇಟ್ಟಿದ್ದೀವಿ. ಸೊ ಯಮದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿ ಅಪಮೃತ್ಯುಗಳು ಬರಲ್ಲ ಅಂತ ಒಂದು ಪ್ರತೀತಿ ಇದೆ ಇಂದಿನ ಕಾಲದಿಂದ. ಸೊ ಮನೆಯವರೆಲ್ಲ ಆರತಿ ತಗೊಂಡ್ವಿ ಹಾಗೂ ನಮಸ್ಕಾರ ಕೂಡ ಮಾಡ್ತಾಯಿದ್ದೀವಿ. ನಾನು ಗೌರಿ ಇಬ್ಬರು, ಆಮೇಲೆ ಮನೆಯವರೆಲ್ಲ ನಮಸ್ಕಾರ ಮಾಡಿದ್ರು. ನೋಡಿ, ನಾನು ಕೂಡ ನಮಸ್ಕಾರ ಮಾಡಿದೆ ಹಾಗೂ ಆರತಿ ಕೂಡ ಸ್ವೀಕರಿಸಿದೆ. ಎಲ್ಲ ಸಬ್ಸ್ಕ್ರೈಬರ್ಗೂ ಎಲ್ಲ ವ್ಯೂವರ್ಸ್ಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬದ ನರಕ ಚತುರ್ದಶಿ, ದೀಪಾವಳಿ ಅಮಾವಾಸ್ಯೆ, ಬಲಿಪಾಡ್ಯಮಿ ಹಬ್ಬದ ಹಾರ್ದಿಕ
ಶುಭಾಶಯಗಳು. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ದೀಪಾವಳಿ ಹಬ್ಬ ಕತ್ತಲನ್ನು ನೀಗಿಸಿ ಎಲ್ಲರ ಮನಸ್ಸಲ್ಲಿ ಬೆಳಕನ್ನು ಬೆಳಗಲಿ ಎಂದು ಪ್ರಾರ್ಥಿಸುತ್ತೇವೆ.